ಇಂದು ನಾವು ವಸ್ತುಗಳ ಮೇಲೆ ಬಲ ಪ್ರಯೋಗಿಸಿದಾಗ ಅವುಗಳ ಒಳಗೆ ಏನಾಗುತ್ತದೆ ಎಂದು ತಿಳಿಯೋಣ ಎಂದು ರಾಹುಲ್ ಸರ್ ಪ್ರಯೋಗಾಲಯದಲ್ಲಿ ಘೋಷಿಸಿದರು. ಶ್ರೇಯಸ್, ಪ್ರವೀಣ್, ಲಕ್ಷ್ಮಿ ಮತ್ತು ಅನ್ವೇಷ್ ಅವರ ಸುತ್ತ ಜಮಾಯಿಸಿದರು. ರಾಹುಲ್ ಸರ್ ಕಪ್ಪು ಹಲಗೆಯ ಮೇಲೆ ಸ್ಥಿತಿಸ್ಥಾಪಕತ್ವ ಇಲಾಸ್ಟಿಸಿಟಿ ಎಂದು ಬರೆದು ವಸ್ತುಗಳು ತಮ್ಮ ಆಕಾರವನ್ನು ಹೇಗೆ ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತವೆ ಎಂದು ವಿವರಿಸಲು ಆರಂಭಿಸಿದರು. ರಾಹುಲ್ ಸರ್ ಶ್ರೇಯಸ್ಗೆ ಒಂದು ಗಟ್ಟಿಯಾದ ರಬ್ಬರ್ ಪಟ್ಟಿಯನ್ನು ನೀಡಿದರು. ಇದನ್ನು 2 ತುದಿಗಳಿಂದ ಎಳೆ ಎಂದು ಸೂಚಿಸಿದರು. ಶ್ರೇಯಸ್ ಅದನ್ನು ಎಳೆದಾಗ ರಬ್ಬರ್ ಪಟ್ಟಿಯು ಉದ್ದವಾಯಿತು. ನೀವು ಎಳೆಯುವಾಗ ವಸ್ತುವಿನ ಒಳಗೆ ಉಂಟಾಗುವ ಈ ಪ್ರತಿರೋಧ ಬಲವನ್ನೇ ತನ್ಯ ಒತ್ತಡ ಟೆನ್ಸೈಲ್ ಸ್ಟ್ರೆಸ್ ಎನ್ನುತ್ತೇವೆ ಎಂದು ರಾಹುಲ್ ಸರ್ ವಿವರಿಸಿದರು. ಲಕ್ಷ್ಮಿ ಆ ಎಳೆದ ರಬ್ಬರ್ ಪಟ್ಟಿಯನ್ನು ಹತ್ತಿರದಿಂದ ಗಮನಿಸಿದಳು. ರಾಹುಲ್ ಸರ್ ಹೇಳಿದರು, ಲಕ್ಷ್ಮಿ, ರಬ್ಬರ್ ಪಟ್ಟಿಯ ಉದ್ದದಲ್ಲಿ ಉಂಟಾದ ಈ ಬದಲಾವಣೆಯನ್ನು ಅದರ ಮೊದಲಿನ ಉದ್ದದಿಂದ ಭಾಗಿಸಿದರೆ ನಮಗೆ ತನ್ಯ ವಿಕೃತಿ ಟೆನ್ಸೈಲ್ ಸ್ಟ್ರೈನ್ ಸಿಗುತ್ತದೆ. ಲಕ್ಷ್ಮಿ ಒಂದು ಅಳತೆ ಪಟ್ಟಿಯನ್ನು ತಂದು ಎಳೆದ ರಬ್ಬರ್ನ ಉದ್ದವನ್ನು ಅಳೆಯತೊಡಗಿದಳು. ನಂತರ ರಾಹುಲ್ ಸರ್ ಪ್ರವೀಣ್ಗೆ ಒಂದು ದಪ್ಪನೆಯ ಫೋಮ್ ಬ್ಲಾಕ್ ನೀಡಿದರು. ಪ್ರವೀಣ್, ಈಗ ಇದನ್ನು 2 ಕಡೆಯಿಂದ ಒತ್ತಿ ಚಿಕ್ಕದಾಗಿಸು ಎಂದರು. ಪ್ರವೀಣ್ ತನ್ನೆಲ್ಲ ಬಲ ಹಾಕಿ ಅದನ್ನು ಒತ್ತಿದನು. ವಸ್ತುವನ್ನು ಸಂಕುಚಿತಗೊಳಿಸಲು ಹಾಕುವ ಈ ಒತ್ತಡವೇ ಸಂಕುಚನ ಒತ್ತಡ ಕಂಪ್ರೆಸಿವ್ ಸ್ಟ್ರೆಸ್ ಎಂದು ಸರ್ ತಿಳಿಸಿದರು. ಅನ್ವೇಷ್ ಆ ಫೋಮ್ ಬ್ಲಾಕ್ ಒತ್ತುವುದನ್ನು ನೋಡಿ ಆಶ್ಚರ್ಯಪಟ್ಟನು. ರಾಹುಲ್ ಸರ್ ಅನ್ವೇಷ್ಗೆ ವಿವರಿಸಿದರು, ವಸ್ತುವಿನ ಉದ್ದವು ಒತ್ತಡದಿಂದಾಗಿ ಕಡಿಮೆಯಾದಾಗ ಆ ಬದಲಾವಣೆಯ ಅನುಪಾತವನ್ನು ಸಂಕುಚನ ವಿಕೃತಿ ಕಂಪ್ರೆಸಿವ್ ಸ್ಟ್ರೈನ್ ಎನ್ನುತ್ತೇವೆ. ಅನ್ವೇಷ್ ಕುಗ್ಗಿದ ಫೋಮ್ ಬ್ಲಾಕ್ ಅನ್ನು ಮುಟ್ಟಿ ಅದರ ಬದಲಾವಣೆಯನ್ನು ಅನುಭವಿಸಿದನು. ಈಗ ಸ್ವಲ್ಪ ವಿಭಿನ್ನವಾದದ್ದನ್ನು ಮಾಡೋಣ ಎನ್ನುತ್ತಾ ರಾಹುಲ್ ಸರ್ ಶ್ರೇಯಸ್ಗೆ ಒಂದು ದಪ್ಪನೆಯ ಹಾರ್ಡ್ಬೌಂಡ್ ಪುಸ್ತಕವನ್ನು ಮೇಜಿನ ಮೇಲಿಡಲು ಹೇಳಿದರು. ಪುಸ್ತಕದ ಕೆಳಭಾಗವನ್ನು ಗಟ್ಟಿಯಾಗಿ ಹಿಡಿದು ಮೇಲ್ಭಾಗವನ್ನು ಮಾತ್ರ ಪಕ್ಕಕ್ಕೆ ತಳ್ಳು ಎಂದರು. ಶ್ರೇಯಸ್ ತಳ್ಳಿದಾಗ ಪುಸ್ತಕದ ಆಕಾರ ಸ್ವಲ್ಪ ವಾಲಿತು. ಇದು ಕರ್ತನ ಒತ್ತಡ ಶಿಯರ್ ಸ್ಟ್ರೆಸ್ ಎಂದು ಸರ್ ವಿವರಿಸಿದರು. ಲಕ್ಷ್ಮಿ ಆ ಪುಸ್ತಕದ ಓರೆಯನ್ನು ಗಮನಿಸಿದಳು. ರಾಹುಲ್ ಸರ್ ಹೇಳಿದರು, ವಸ್ತುವಿನ ಪದರಗಳು ಒಂದರ ಮೇಲೊಂದು ಜಾರಿದಾಗ ಉಂಟಾಗುವ ಈ ಬದಲಾವಣೆಯನ್ನು ಕೋನದ ಮೂಲಕ ಅಳೆಯುತ್ತೇವೆ. ಇದನ್ನೇ ಕರ್ತನ ವಿಕೃತಿ ಶಿಯರ್ ಸ್ಟ್ರೈನ್ ಎನ್ನಲಾಗುತ್ತದೆ. ಲಕ್ಷ್ಮಿ ಒಂದು ಕೋನ ಮಾಪಕವನ್ನು ಪ್ರೊಟ್ರಾಕ್ಟರ್ ತಂದು ಪುಸ್ತಕದ ವಾಲಿರುವ ಕೋನವನ್ನು ಅಳೆಯಲು ಮುಂದಾದಳು. ಪ್ರವೀಣ್ ಒಂದು ಸಣ್ಣ ಸ್ಟೀಲ್ ತಂತಿಯನ್ನು ಎಳೆಯಲು ಪ್ರಯತ್ನಿಸಿದನು, ಆದರೆ ಅದು ರಬ್ಬರ್ನಂತೆ ಸುಲಭವಾಗಿ ಉದ್ದವಾಗಲಿಲ್ಲ. ಸರ್, ಇದು ಯಾಕೆ ಎಳೆಯುತ್ತಿಲ್ಲ ಎಂದು ಕೇಳಿದನು. ರಾಹುಲ್ ಸರ್ ನಗುತ್ತಾ, ಪ್ರತಿಯೊಂದು ವಸ್ತುವಿನ ಸ್ಥಿತಿಸ್ಥಾಪಕತ್ವ ಗುಣ ಬೇರೆ ಬೇರೆಯಾಗಿರುತ್ತದೆ. ಸ್ಟೀಲ್ ರಬ್ಬರ್ಗಿಂತ ಹೆಚ್ಚು ಸ್ಥಿತಿಸ್ಥಾಪಕತ್ವ ಹೊಂದಿದೆ ಎಂದು ವಿವರಿಸಿದರು. ಅನ್ವೇಷ್ ಒಂದು ಗ್ರಾಫ್ ಹಾಳೆಯನ್ನು ಹಿಡಿದಿದ್ದನು. ರಾಹುಲ್ ಸರ್ ಅದರಲ್ಲಿ ಒತ್ತಡ ಸ್ಟ್ರೆಸ್ ಮತ್ತು ವಿಕೃತಿ ಸ್ಟ್ರೈನ್ ನಡುವಿನ ಸಂಬಂಧವನ್ನು ತೋರಿಸುವ ರೇಖೆಯನ್ನು ಎಳೆದರು. ಒಂದು ಮಿತಿಯವರೆಗೆ ಒತ್ತಡ ಹೆಚ್ಚಾದಂತೆ ವಿಕೃತಿಯೂ ಹೆಚ್ಚಾಗುತ್ತದೆ. ಇದನ್ನು ಹುಕ್ಸ್ ನಿಯಮ ಹುಕ್ಸ್ ಲಾ ಎನ್ನುತ್ತೇವೆ ಎಂದು ಅನ್ವೇಷ್ಗೆ ವಿವರಿಸಿದರು. ಪ್ರಯೋಗಗಳ ಮೂಲಕ ಒತ್ತಡ ಮತ್ತು ವಿಕೃತಿಯ ಜಟಿಲ ನಿಯಮಗಳು ಈಗ ಎಲ್ಲರಿಗೂ ಸುಲಭವಾಗಿ ಅರ್ಥವಾಗಿದ್ದವು. ನಾಳೆ ನಾವು ಈ ಒತ್ತಡದಿಂದ ವಸ್ತುಗಳು ಹೇಗೆ ಮುರಿಯುತ್ತವೆ ಎಂದು ತಿಳಿಯೋಣ ಎಂದು ರಾಹುಲ್ ಸರ್ ಹೇಳಿದಾಗ ಶ್ರೇಯಸ್ ಉತ್ಸಾಹದಿಂದ ತಲೆಯಾಡಿಸಿದನು. ಮಕ್ಕಳು ಪ್ರಯೋಗಾಲಯದಿಂದ ಹೊಸ ಜ್ಞಾನದೊಂದಿಗೆ ಹೊರನಡೆದರು.